ಡಿಜೆ ಹಳ್ಳಿ ಡೆಮಾಲಿಷನ್ ಬೀದಿಗೆ ಬಿದ್ದವರ ಕಣ್ಣೀರ ಕತೆ ಇದು. 4-5 ದಿನಗಳಿಂದ ಮಕ್ಕಳ ಜೊತೆ ಬೀದಿಯಲ್ಲಿಯೇ ವಾಸವನ್ನ ಮಾಡ್ತಾ ಇದ್ದಾರೆ. ಡಿಜೆ ಹಳ್ಳಿ ಡೆಮಾಲಿಷನ್ ಬೀದಿಗೆ ಬಿದ್ದವರ ಕಣ್ಣೀರ ಕತೆ ಇದು. ನೋಡಿ, ಕಳೆದ 4-5 ದಿನಗಳಿಂದ ಮಕ್ಕಳ ಜೊತೆ ಬೀದಿಯಲ್ಲೇ ವಾಸವಾಗಿದೆ. ಕುಟುಂಬಸ್ಥರು ಅವರಿವರು ಕೊಟ್ಟಂತಹ ಆಹಾರವನ್ನೇ ತಿಂದುಕೊಳ್ತಾ ಬದುಕ್ತಾ ಇದ್ದಾರೆ ಜನ. ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ಧ್ವಂಸವಾಗಿದೆ. ಮಕ್ಕಳಿಗೆ ಯೂನಿಫಾರ್ಮ್ ಕೂಡ ಇಲ್ಲ, ಶಾಲೆಗೆ ಕಳಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. 4-5 ದಿನದಿಂದ ರೈಲ್ವೆ ಟ್ರ್ಯಾಕ್ ಬಳಿಯೇ ಜೀವನವನ್ನ ಸಾಗಿಸ್ತಾ ಇದ್ದೇವೆ. ಒಂದು ದಿನ ಅವಕಾಶ ಕೊಟ್ರೆ ನಮ್ಮ ವಸ್ತುಗಳನ್ನ ತೆಗೆದುಕೊಳ್ತೀವಿ. ಬಡವರ ಮೇಲೆ ದರ್ಪ ತೋರೋದಕ್ಕೆ 700 ಪೊಲೀಸರು ಬೇಕಾ? ಮಹಿಳೆಯರ ಮೇಲೂ ಕೂಡ ಲಾಠಿ ಚಾರ್ಜ್ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ರೈಲ್ವೆ ಇಲಾಖೆಗೆ ಸೇರಿದ ಜಾಗವನ್ನ ಒತ್ತುವರಿ ಮಾಡಿಕೊಂಡಂತಹ ಹಿನ್ನೆಲೆಯಲ್ಲಿ ತೆರವು ಮಾಡಲಾಗ್ತಾ ಇದೆ. ಕೆಜಿ ಹಳ್ಳಿಯಲ್ಲಿ ಮನೆಗಳ ತೆರವು ಕಾರ್ಯವನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, JCBಯನ್ನು ತೆಗೆದುಕೊಂಡು ಬಂದು ತೆರವು ಮಾಡಲಾಗಿದೆ. 4-5 ದಿನಗಳಿಂದಲೂ ಕೂಡ ಅಲ್ಲಿ ಇದ್ದಂತಹ ಕುಟುಂಬಗಳೆಲ್ಲವೂ ಕೂಡ ಬೀದಿಗೆ ಬಿದ್ದಿದೆ. ನಾವು ಏನು ಕೇಳಿಲ್ಲ ಸರ್, ನಮಗೆ 4 ದಿವಸ ಟೈಮ್ ಕೊಡಿ, ನಾವು ಮನೆ ಖಾಲಿ ಮಾಡ್ತೀವಿ, ಖಾಲಿ ಮಾಡಿ ನಾವೇ ಕೊಡ್ತೀವಿ, ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ಸರ್. 4 ದಿವಸ ಅಲ್ಲ, 5 ನಿಮಿಷನೂ ನಿಮ್ಗೆ ಟೈಮ್ ಕೊಡಲ್ಲ ಅಂತ ಹೇಳಿದ್ರು. ನೋಡಿ, ಫುಲ್ ಪಾತ್ರೆ ಎಲ್ಲ ಒಳಗಡೆನೆ ಇದೆ. ಆಮೇಲೆ ಏನ್ ಮಾಡಿದ್ರು, ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ ಸರ್, ಅದನ್ನು ನೋಡ್ಲಿಲ್ಲ. ನೋಡಿ, ನಮ್ಮ ಮಗಾಗೆ ಹೆಂಗ್ ಏಟಾಗಿದೆ, ನನ್ಗೂ ಹೊಡೆದಿದ್ದಾರೆ ಪೊಲೀಸ್ ಅವರು. ಲೇಡೀಸ್ ಪೊಲೀಸ್ ಹೊಡೆದಿಲ್ಲ, ಜೆಂಟ್ಸ್ ಪೊಲೀಸೇ ಹೊಡೆದಿರೋದು ನಮ್ಗೆ. ಇವಾಗ ನಾವು ಬೀದಿಯಲ್ಲಿ ನಿಂತ್ಕೊಂಡಿದೀವಿ ಸರ್, ನಮ್ಗೆ ಅಪ್ಪ ಅಮ್ಮ ಗಂಡನೂ ಇಲ್ಲ, ನಾನು ಒಬ್ಳೆ ಮನೆ ಕೆಲಸ ಮಾಡ್ಕೊಂಡು ನನ್ನ ಮಗನ ನೋಡ್ಕೊಂಡು ನಾನು ನಿಂತ್ಕೊಂಡಿದ್ದೀನಿ. ಇವಾಗ ಯಾರು ನೋಡ್ತಾರೆ? ಪಬ್ಲಿಗೆ ನಮ್ಗೆ ಸೇವೆ ಮಾಡ್ತಾ ಇದಾರೆ ಸರ್. ದೊಡ್ಡವ್ರು ಯಾರು ಬಂದು ಇಲ್ಲಿ ನೋಡ್ಲಿಲ್ಲ ಸರ್. ಇವಾಗ ಎಷ್ಟು ದಿನ ಸರ್ ನಾವು ರೋಡಲ್ಲಿ ಇರ್ಲಿ, ಮಕ್ಳಿಗೆ ಹುಷಾರಿಲ್ದೆ ಆಗ್ಬಿಟ್ರೆ ನಾವ್ ಏನ್ ಮಾಡ್ಲಿ ಸರ್ ಹೇಳಿ? ರೆಸ್ಟ್ ರೂಮ್ ಇಲ್ಲ, ಲೇಡೀಸ್ಗೆ ರೆಸ್ಟ್ ರೂಮ್ ಇಲ್ಲ. ಎಲ್ಲ ಇದ್ ಮೇಲೆ ಹೋಗ್ತಾ ಇದ್ವಿ. ಜೆಂಟ್ಸ್ ಆ ಕಡೆ ಹೋಗ್ತಾರೆ, ಲೇಡೀಸ್ ನಾವು ಈ ಕಡೆ ಹೋಗ್ತೀವಿ. ನೀರಿಲ್ಲ ನಮ್ಗೆ. ಒಂದೇ ಬಟ್ಟದಲ್ಲಿ ಇದೀವಿ ಸರ್. ಅವತ್ತಿಂದ 5 ದಿನ ಆಯ್ತು ಸರ್. ಯಾರು ಬಂದ್ ನೋಡಿಲ್ಲ ಸರ್. ನಮ್ ದೊಡ್ಡವರು ಎಲ್ಲ ಪಬ್ಲಿಕ್ಕೆ ನಮ್ಗೆ ಊಟ ನೀರು ಎಲ್ಲ ಅವರೇ ತಕೊಂಡ್ ಬಂದ್ ನಮ್ಗೆ ಕೊಡ್ತಾ ಇದ್ದಾರೆ ಸರ್. ಮಕ್ಳಿಗೆ ಹುಷಾರಿಲ್ಲ ಅಂದ್ರೂ ನಾವ್ ಯಾರ ಹತ್ರ ಹೋಗ್ಲಿ ಸರ್ ಹೇಳಿ? ಕೆಲ್ಸ ಬಿಟ್ಟು ನಾವ್ ಏನ್ ಹೇಳಿದ್ವಿ, ನಮ್ಗೆ ಇರಕ್ಕೂ ಜಾಗ ಕೊಟ್ಬಿಟ್ಟು ಆಮೇಲೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ ಅಂತ. ಅವ್ರು ಸ್ವಲ್ಪ 5 ನಿಮಿಷನೂ ಟೈಮ್ ಕೊಟ್ಟಿಲ್ಲ ಸರ್. ಲಾಠಿ ಚಾರ್ಜ್ ಮಾಡ್ಬಿಟ್ಟು ಎಲ್ಲ ಓಡಿಸ್ಬಿಟ್ಟು ಎಲ್ಲ ಡೆಮೊಲೇಷನ್ ಮಾಡ್ಬಿಟ್ರು ಸರ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚರಣ್ ವಾಕ್ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ಕಳೆದ 5 ದಿವಸಗಳಿಂದ ಇಲ್ಲಿನ ಜನರ ಜೀವನ ಬೀದಿಗೆ ಬಂದಿದೆ. ರೈಲ್ವೆ ಇಲಾಖೆ ತನ್ನ ಜಾಗ ಅಂತ ಹೇಳಿ ಡೆಮಾಲಿಷನ್ ಮಾಡಿದ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಂತ ಹೇಳಿದ್ರೆ ಸುಮಾರು 25ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನಾಶ ಆಗಿದೆ. ಆ ಮನೆಯ ನಿವಾಸಿಗಳ ಪರಿಸ್ಥಿತಿ ಬೀದಿಗೆ ಬಂದು ಕೂರುವ ರೀತಿಯಾಗಿದೆ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಮನೆಗಳನ್ನ ಡೆಮಾಲಿಷನ್ ಮಾಡಲಾಗಿದೆ ಅಂತ ಹೇಳಿ. JCBಗಳನ್ನ ತಗೊಂಡು ಬಂದು ಸುಮಾರು 25 ಮನೆಗಳನ್ನ ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಲಾಗಿದೆ. ಕಳೆದ 1 ತಿಂಗಳ ಹಿಂದೆ ಇಲ್ಲಿನ ನಿವಾಸಿಗಳಿಗೆ ಒಂದು ನೋಟಿಸ್ ಅನ್ನ ರವಾನೆ ಮಾಡಲಾಗಿದೆ. ನೋಟಿಸ್ ಅನ್ನ ನೀಡಲಾಗುತ್ತೆ. ನೋಟಿಸ್ ನೀಡಿ ಇಲ್ಲಿ ಹೊಸ ಟ್ರ್ಯಾಕ್ ಬರುತ್ತೆ ಅಂತ ಹೇಳಿ ಒಂದು ಸೂಚನೆಯನ್ನ ನೀಡಲಾಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಮನೆ ಖಾಲಿ ಮಾಡಿ ನಾವು ನಿಮ್ಮ ಜಾಗವನ್ನ ಅಕ್ವೈರ್ ಮಾಡ್ತೀವಿ ಅನ್ನುವಂತಹ ಯಾವುದೇ ಮಾಹಿತಿಯನ್ನ ಕೂಡ ನೀಡಿರೋದಿಲ್ಲ. ಆದ್ರೆ ಏಕಾಏಕಿಯಾಗಿ ಕಳೆದ 5 ದಿವಸದ ಹಿಂದೆ ಅಧಿಕಾರಿಗಳು JCB ಸಮೇತ ಬಂದು ಸಂಪೂರ್ಣವಾಗಿ ಮನೆಗಳನ್ನ ಡೆಮಾಲಿಷನ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿನ ಸ್ಥಳೀಯ ನಿವಾಸಿಗಳು ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಮಕ್ಕಳ ಬಟ್ಟೆಗಳಾಗಿರಬಹುದು, ಪಾತ್ರೆಗಳಾಗಿರಬಹುದು, ಎಲ್ಲಾ ವಸ್ತುಗಳು ಮನೆ ಒಳಗೆ ಇದೆ. ನಮ್ಮ ಜೀವನ ಬೀದಿಗೆ ಬರುತ್ತೆ. ನಮಗೆ 1 ದಿವಸ ಅಥವಾ 2 ದಿವಸ ಕಾಲಾವಕಾಶವನ್ನ ಕೊಡಿ, ನಾವು ಇದಕ್ಕೆ ಪರಿಹಾರವನ್ನ ಮಾಡ್ತೀವಿ ಅಥವಾ ನಾವು ಮನೆಯನ್ನ ಬದಲಾವಣೆ ಮಾಡ್ತೀವಿ ಅಂತ ಒಂದು ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿನ ನಿವಾಸಿಗಳ ಒಂದಿಷ್ಟು ಮಾತಿಗೆ
ಮಾತಿಗೂ ಕೂಡ ಯಾವುದೇ ರೀತಿಯಾದಂತಹ ಬೆಲೆಯನ್ನ ನೀಡಿದಂತಹ ಅಧಿಕಾರಿಗಳು ಮನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಇದೀಗ ಬೀದಿಗೆ ಬಂದು ತಲುಪಿದೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮನೆ ಇಲ್ಲ, ಮಠ ಇಲ್ಲ, ನೀರಿಲ್ಲ, ಸೂರಿಲ್ಲ ಅನ್ನುವಂತಹ ರೀತಿಯಾಗಿ ಬಂದಿದೆ. ಬೀದಿಲಿ ಬಂದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಕೂರುವಂತಹ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ ಬಂದಿರುವಂತದ್ದು. ಇದರ ಜೊತೆಗೆ ವಿರೋಧ ಮಾಡಲಿಕ್ಕೆ ಹೋದಂತಹ ಒಂದಿಷ್ಟು ಸಾರ್ವಜನಿಕರೇನಿದ್ದಾರೆ ಅವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿರುವಂತದ್ದು. ಮತ್ತೆ ಸದ್ಯ ಇಲ್ಲಿನ ಸ್ಥಳೀಯ ಶಾಸಕರಾಗಿರುವಂತಹ KJ ಜಾರ್ಜ್ ಏನಿದ್ದಾರೆ ಅವರ ವಿರುದ್ಧ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ 5 ದಿವಸ ಆಯ್ತು, ಯಾರು ಕೂಡ ಬಂದಿಲ್ಲ. ಒಂದು ಊಟ ಆಯ್ತಾ, ನಿಮ್ಗೆ ಕುಡಿಯೋದಕ್ಕೆ ನೀರಿದ್ಯಾ, ಅಡಿಗೆ ಮಾಡೋದಕ್ಕೆ ವ್ಯವಸ್ಥೆ ಇದೆಯಾ, ಕೂರೋದಕ್ಕೆ ಜಾಗ ಇದೆಯಾ ಅನ್ನೋದನ್ನ ಕೂಡ ಕೇಳ್ತಾ ಇಲ್ಲ. ಇನ್ನು ಆ ಭಾಗದಲ್ಲಿ ಗಮನಿಸ್ತಾ ಇರಬಹುದು ಇಲ್ಲಿನ ನಿವಾಸಿಗಳೇ ಸ್ವತಃ ತಮ್ಮ ದುಡ್ಡಿನಿಂದ ಒಂದು ಟೆಂಟ್ ಅನ್ನ ಹಾಕಿಕೊಂಡು ಮತ್ತೆ ಇಲ್ಲಿ ಓಡಾಡುವಂತಹ ಸಾರ್ವಜನಿಕರೇನಿರ್ತಾರೆ, ಒಂದಿಷ್ಟು ಸಂಘ ಸಂಸ್ಥೆಗಳೇನಿದೆ, ಚರ್ಚ್ಗಳೇನಿದೆ, ಮಸೀದಿಗಳೇನಿದೆ ಅಲ್ಲಿಂದ ಬಂದು ಊಟವನ್ನ ಕೊಡ್ತಾ ಇದ್ದಾರೆ. ಆ ಊಟವನ್ನ ಸಂಗ್ರಹಿಸಿಡ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದು ಕ್ಯಾನ್ಗಳಲ್ಲಿ ನೀರುಗಳನ್ನ ತಂದು ಇಡ್ತಾ ಇದ್ದಾರೆ. ಆ ನೀರುಗಳನ್ನೇ ಸೇವಿಸಿ ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮನೆಯನ್ನ ಕಳೆದುಕೊಂಡವರು ಟೆಂಟ್ ಒಳಭಾಗದಲ್ಲಿ ಏನ್ ಮಾಡೋದು, ಮುಂದಿನ ದಾರಿ ಏನು ಅನ್ನೋದನ್ನ ಕೂಡ ಕಾದು ಕೂತಾಗೆ ಒಂದು ತಮ್ಮ ಜೀವನದ ಈ ಒಂದು ಯಾತ್ರೆ ಏನಿದೆ, ಈ ಒಂದು ಮನೆ ಏನಿದೆ, 15-14 ವರ್ಷಗಳಿಂದ ಒಂದೇ ಮನೆಯಲ್ಲಿ ಕನಸನ್ನ ಕಟ್ಟಿರ್ತೀವಿ. ನಾಳೆ ಈ ಮನೆಯನ್ನ ಏನೋ ಮಾಡಬೇಕು, ಈ ಮನೆಯಲ್ಲಿ ನಾವು ಸಂಸಾರ ನಡೆಸಬೇಕು, ನಮ್ಮ ಮಕ್ಕಳನ್ನ ಒಳ್ಳೆ ಓದಿಸ್ಬೇಕು ಅಂತ ಅನೇಕ ರೀತಿಯಾದಂತಹ ಚಿಂತನೆಗಳನ್ನ ಮಾಡ್ಕೊಂಡಿರ್ತೀವಿ. ಆದ್ರೆ ಎಲ್ಲವೂ ಕೂಡ ನಾಶ ಆಗೋಯ್ತಲ್ಲ ಅಂತ ಹೇಳಿ ಟೆಂಟ್ ಒಳಭಾಗದಲ್ಲಿ ಕೂತ್ಕೊಂಡು ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಜೀವನಕ್ಕೋಸ್ಕರ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಮಕ್ಕಳ ಬಟ್ಟೆಗಳು ಒಳಭಾಗದಲ್ಲಿದೆ, ಪುಸ್ತಕಗಳು ಒಳಭಾಗದಲ್ಲಿದೆ, ಪಾತ್ರೆ ಪಗಡೆಗಳು, ಬಟ್ಟೆ ಬರೆಗಳು ಎಲ್ಲ ಕೂಡ ಮನೆ ಒಳಭಾಗದಲ್ಲಿದೆ. ಯಾವುದನ್ನ ಕೂಡ ಖಾಲಿ ಮಾಡುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ ಇರಲಿಲ್ಲ. ಬೆಳಗ್ಗೆ ಬಂದವರು ಸಂಜೆ ಆಗುವಷ್ಟರಲ್ಲಿ ನಮ್ಮ ಮನೆಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದ್ರು, ನಮ್ಮ ಜೀವನ ಆ ಮನೆಗಳ ಜೊತೆನೆ ಧ್ವಂಸ ಆಗಿದೆ ಅಂತ ಹೇಳಿ ಕೂಡ ಅಳಲನ್ನ ತೋಡ್ಕೊಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.